ಮೆಕ್ಸಿಕೋದ ಬ್ಯೂಟಿಫುಲ್ ಐಲ್ಯಾಂಡ್ ಇಲಾ ಮುಹೆರಿಸ್ಗೆ ನಾವಿವಾಗ ಹೊರಟಿದೀವಿ. ಈ ಫೋಟೋಸ್ ಗೂಗಲ್ ಅಲ್ಲಿ ತಗೊಂಡಿದ್ದು, ಅಷ್ಟು ಜಿಂಗ್ಜಾಂಗ್ ಆಗಿಲ್ಲ ಅಂದ್ರು ಆ ಗ್ರೀನಿಶ್ ಬ್ಲೂ ಕಲರ್ ಓಷನ್ ವಾಟರ್ ನ ನೋಡಕ್ಕೆ ಸೂಪರ್ ಸಖತ್ತಾಗಿತ್ತು. ಕ್ಯಾನ್ಕೂನ್ ಇಂದ ಇಲಾ ಮುಹೆರಿಸ್ ಐಲ್ಯಾಂಡ್ ಹೋಗಕ್ಕೆ ಫೆರ್ರಿಲಿ ಹೋಗ್ಬೇಕು. ಇಲ್ಲ ಅಂದ್ರೆ ಪ್ರೈವೇಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರ ಹತ್ರ ಮಾತಾಡ್ಕೊಂಡು ಪ್ರೈವೇಟ್ ಆಗಿರೋ ಶಿಪ್ ಅನ್ ಬುಕ್ ಮಾಡಿ ಐಲ್ಯಾಂಡ್ ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಹೋಗ್ಬೋದು. ನಾವು ಫೆರ್ರಿ ಹತ್ಕೊಂಡು ಇಲಾ ಮುಹೆರಿಸ್ ಐಲ್ಯಾಂಡ್ ಏನೋ ತಲುಪ್ಕೊಂಡ್ವಿ. ಅಲ್ಲಿ ವಾಟರ್ ಆಕ್ಟಿವಿಟೀಸ್ಗೆ ಸ್ನಾರ್ಕ್ಲಿಂಗ್ ಎಲ್ಲ ಒಂದು ಪ್ರೈವೇಟ್ ಬೋಟ್ ಪ್ಯಾಕೇಜ್ ತಗೊಂಡ್ವಿ. ಬೋಟ್ ಅಲ್ಲಿ ಸುಮಾರು ದೂರದವರೆಗೂ ಕರ್ಕೊಂಡು ಹೋಗ್ತಾರೆ. ರೈಡ್ ಅಂತೂ ಸಕ್ಕದಾಗಿತ್ತು. ಆಮೇಲೆ ಸ್ನಾರ್ಕ್ಲಿಂಗ್ ಮಾಡಕ್ ಬಿಡ್ತಾರೆ. ಸ್ನಾರ್ಕ್ಲಿಂಗ್ ಅಂದ್ರೆ ನಾವು ವಾಟರ್ ಎನಿಮಲ್ಸ್ ನೆಲ್ಲ ನಮ್ಮ ಕಣ್ಣಾರೆ ನೋಡಬಹುದು. ಸ್ನಾರ್ಕ್ಲಿಂಗ್ ಮಾಡೋದಕ್ಕೆ ಮೇನ್ ಆಗಿ 2 ಎಕ್ವಿಪ್ಮೆಂಟ್ಸ್ ಬೇಕು. ಒಂದು ಮಾಸ್ಕ್, ಆಮೇಲೆ ಇನ್ನೊಂದು ಬ್ರೀತಿಂಗ್ ಮಾಡೋದಕ್ಕೆ ಒಂದು ಟ್ಯೂಬ್. ಅದನ್ನ ಸ್ನಾರ್ಕಲ್ ಅಂತ ಕರೀತಾರೆ. ಇದಕ್ಕೆ ಸ್ವಿಮ್ಮಿಂಗು ಪರ್ಫೆಕ್ಟ್ ಆಗಿ ಬರ್ಬೇಕಾಗಿಲ್ಲ. ಬಿಗಿನರ್ಸ್, ಎಕ್ಸ್ಪೀರಿಯನ್ಸ್ಡ್ ಯಾರ್ ಬೇಕಾದ್ರೂ ಸ್ನಾರ್ಕ್ಲಿಂಗ್ ಮಾಡಬಹುದು. ಸ್ನಾರ್ಕಲ್ ಟ್ಯೂಬ್ ಯೂಸ್ ಮಾಡ್ಕೊಂಡು ಬ್ರೀತ್ ಮಾಡ್ತಾ ಮಾಸ್ಕ್ ಹಾಕೊಂಡು ಅಂಡರ್ ವಾಟರ್ ಅಲ್ಲಿ ತಲೆ ಹಾಕಿ ನೋಡಿದ್ರೆ ಅಂಡರ್ ವಾಟರ್ ವರ್ಲ್ಡ್ ನ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಆ ಸೀನರಿನ ಎಂಜಾಯ್ ಮಾಡಬಹುದು. ನಂಗಂತೂ ಫಸ್ಟ್ ಟೈಮ್ ಆಗಿತ್ತು. ತುಂಬಾ 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 ಅದ್ಭುತವಾದ ಒಂಥರ ದೃಶ್ಯ ನೋಡ್ಬೋದು. ನಾವು ತುಂಬಾ ಆಳ ಇರೋ ಕಡೆ ಬೋಟ್ ನ ನಿಲ್ಲಿಸ್ತೀನಿ. ಅಲ್ಲಿ ಇಳಿದ್ರೆ ನಿಮ್ಗೆ ಬ್ಯೂಟಿಫುಲ್ ಅಂಡರ್ ವಾಟರ್ ಕ್ರೀಚರ್ಸ್ ನೆಲ್ಲ ನೋಡ್ಬೋದು ಅಂತ ಹೇಳಿದ್ರು. ಆದ್ರೆ ಸ್ವಲ್ಪ ಪುಕ ಪುಕ ಅಂತ ಭಯ ಹತ್ಕೊಂತು. ಅದಕ್ಕೆ ತುಂಬಾ ಆಳ ಇರೋ ಕಡೆ ಎಲ್ಲ ಬೇಡ, ಸ್ವಲ್ಪ ಒಂದ್ 5 ಅಡಿ ಆ ತರ ಎಲ್ಲ ಇರೋ ಕಡೆ ನಿಲ್ಸಿ ಸಾಕು. ಸ್ವಲ್ಪ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ದೂರ ಹೋದ್ರೆ ಕಾಲ್ಗೆ ನೆಲ ಸಿಗ್ತಾ ಇದ್ರೆ ಧೈರ್ಯ ಇರುತ್ತೆ ಅನ್ಕೊಂಡು ನಾವು ಸ್ವಲ್ಪ ಕಾರ್ನರ್ ಅಲ್ಲೇ ಇಳಿದ್ವಿ. ಆಮೇಲೆ ಹಂಗೆ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಆದ್ರೆ ನಿಜವಾಗ್ಲೂವೆ ಒಂಥರ ಮಸ್ಟ್ ಡೂ ಥಿಂಗ್ ಅಂತ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಇಟ್ ಇಸ್ ರಿಯಲಿ ಅ ಮಸ್ಟ್ ಡೂ ಥಿಂಗ್. ಇದಾದ್ಮೇಲೆ ಡಾಲ್ಫಿನ್ ವಾಚಿಂಗ್ ಗೆ ಕರ್ಕೊಂಡು ಹೋದ್ರು. ಇದು ಡಾಲ್ಫಿನ್ಸ್ ನೆಲ್ಲ ಒಂದು ಕೇಜ್, ಒಂದು ದೊಡ್ಡ ಜಾಗದಲ್ಲಿ ಕೇಜ್ ತರ ಹಾಕಿ ಅಲ್ಲಿ ಸಾಕಷ್ಟು ಡಾಲ್ಫಿನ್ಸ್ ಇರುತ್ತೆ. ಅದೆಲ್ಲ ಜಂಪ್ ಮಾಡೋದು ಅದನ್ನೆಲ್ಲ ನೋಡ್ಬೋದು. ಆದ್ರೆ ನಮ್ಗೆ ಅಷ್ಟೊಂದು ನೋಡಕ್ ಸಿಗ್ಲಿಲ್ಲ. ಹಲ್ಕಿತ್ತಿರೋ ಬೇಬಿ ಶಾರ್ಕ್ಸ್ ಕೂಡ ಒಂದು ದೊಡ್ಡ ಕೇಜ್ ತರ ಜಾಗದಲ್ಲಿ ಇಟ್ಟಿರ್ತಾರೆ. ಅದನ್ನ ಹೋಗಿ ನಾವು ಟಚ್ ಮಾಡ್ಬೋದು, ಎತ್ಕೋಬಹುದು. ಏನ್ ಬೇಬಿ ಶಾರ್ಕ್ಸ್ ಅನ್ನೋದು ಎಷ್ಟು ಭಾರ ಇತ್ತು. ಆಮೇಲೆ ಸ್ಕಿನ್ ಒಂಥರ ರಬ್ಬರ್ ತರ ಇತ್ತು. ಅದಾದ್ಮೇಲೆ ಫಿಶ್ ಪೆಡಿಕ್ಯೂರ್ ಕೂಡ ಮಾಡಿಸ್ಕೊಂಡ್ರು ಇವ್ರುಗಳೆಲ್ಲ. ಇದೆಲ್ಲ ವಾಟರ್ ಆಕ್ಟಿವಿಟೀಸ್ ಆದ್ಮೇಲೆ ಅಲ್ಲೇ ಊಟ. ನಾವು ನಾನ್ ವೆಜ್ ತಿಂತಾ ಇಲ್ಲ. ನಮ್ ತಮ್ಮ ಅವ್ರಿಗೆ ಶನಿವಾರ, ಅವರು ತಿಂತಿರ್ಲಿಲ್ಲ. ಸೊ ಸ್ವಲ್ಪ ಸೊಪ್ಪು ಸದೆ, ಅನ್ನ, ನೂಡಲ್ಸ್ ಅದು ಇದು ತಿನ್ಕೊಂಡು ಬಾಯಿ ಸಪ್ಪೆ ಇಡಿಸ್ಕೊಂಡು ಊಟ ಮುಗಿಸಿದ್ವಿ. ನಾನ್ ವೆಜ್ ತಿನ್ನಂಗಿದ್ರೆ ಬಿಸಿಯಾಗಿ ಫ್ರೆಶ್ ಆಗಿ ಮೆಕ್ಸಿಕೋ ಮೀನಿನ ಫ್ರೈ ತಿನ್ಬೋದಾಗಿತ್ತು. ವಾಟರ್ ಆಕ್ಟಿವಿಟೀಸ್ ಮುಗೀತು. ಇವಾಗ ಲ್ಯಾಂಡ್ ನೋಡೋಣ ಅಂತ ಗಾಲ್ಫ್ ಕಾರ್ ನ ರೆಂಟ್ ಮಾಡಿ ಅದರಲ್ಲಿ ಇಡೀ ಐಲ್ಯಾಂಡ್ ಸುತ್ತಾಡ್ಕೊಂಡು ಬೀಚ್ ಅಲ್ಲಿ ಹೋಗಿ ರಿಲ್ಯಾಕ್ಸ್ಡ್ ಈವ್ನಿಂಗ್ ನ ಕಳೆದ್ವಿ. ನಮ್ಗಂತೂ ಫುಲ್ ಗೋವಾ ವೈಬ್ಸ್ ಅನ್ನಿಸ್ತಾ ಇತ್ತು. ಊರೆಲ್ಲ ಸುತ್ತಾಡ್ಕೊಂಡು ಬೀಚ್ ಅಲ್ಲಿ ಹೋಗಿ ಕುತ್ಕೊಂಡು ಆ ವೈಟ್ ಸ್ಯಾಂಡ್, ಬ್ಯೂಟಿಫುಲ್ ಬೀಚ್ ವ್ಯೂ, ಸೂಪರ್. ಜೊತೆಗೆ ಈ ಫುಲ್ ಊರಲ್ಲಿ ಲೋಕಲ್ ಸ್ಟ್ರೀಟ್ ಫುಡ್ ಗಾಡಿಗಳಲ್ಲಿ ಮಾರ್ತಾ ಇದ್ರು.